ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕಳಸ ಕ್ಷೇತ್ರದಲ್ಲಿ ಇದ್ದೀವಿ. ಇಲ್ಲಿ ಕಳಸೀಶ್ವರ ಸ್ವಾಮಿ ದೇವಾಲಯವೂ ಇದೆ. ಈ ಕ್ಷೇತ್ರದ ಮಹಿಮೆ ಹಾಗೂ ದೇವಾಲಯದ ಇತಿಹಾಸವನ್ನು ತಿಳಿಯೋಣ ಬನ್ನಿ. ಕಳಸ ಎಂಬ ಪವಿತ್ರ ಪಟ್ಟಣವು ಭದ್ರಾ ನದಿಯ ಸುಂದರ ತೀರದಲ್ಲಿ ನೆಲೆಗೊಂಡಿದೆ. ಈ ಪ್ರದೇಶದ ಪೌರಾಣಿಕ ಇತಿಹಾಸವು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರುವ ಒಂದು ಅದ್ಭುತ ಕಥೆಗೆ ಸಂಬಂಧಿಸಿದೆ. ಪಾರ್ವತಿ ದೇವಿ ಮತ್ತು ಪರಮೇಶ್ವರರ ದಿವ್ಯ ವಿವಾಹವು ಕಾಶಿಯಲ್ಲಿ ನಡೆಯುವ ಸಮಯದಲ್ಲಿ ಎಲ್ಲಾ ದೇವತೆಗಳು, ಋಷಿಗಳು, ಯಕ್ಷರು ಮತ್ತು ದಿವ್ಯಲೋಕದ ಜೀವಿಗಳು ಆ ಮಹೋತ್ಸವವನ್ನು ನೋಡುವುದಕ್ಕಾಗಿ ಕಾಶಿಗೆ ಆಗಮಿಸಿದರು. ಅನೇಕ ದಿವ್ಯಶಕ್ತಿಗಳ ಸಮಾಗಮದಿಂದ ಭೂಮಿಯ ಉತ್ತರ ಭಾಗವು ಅವರ ಭಾರದಿಂದ ಕೆಳಕ್ಕೆ ತೂಗಲು ಆರಂಭಿಸಿತು. ಆ ಸಂದರ್ಭದಲ್ಲಿ ಭೂಮಿಯ ಸಮತೋಲನವನ್ನು ಕಾಪಾಡಲು ಭಗವಾನ್ ಶಿವನು ಮಹಾಋಷಿಯಾದ ಅಗಸ್ತ್ಯರನ್ನು ದಕ್ಷಿಣ ದಿಕ್ಕಿಗೆ ತೆರಳುವಂತೆ ವಿನಂತಿಸಿದರು. ಅಗಸ್ತ್ಯರು ಅಷ್ಟು ಮಹಾನ್ ಮತ್ತು ಶಕ್ತಿಶಾಲಿ ಋಷಿಯಾಗಿದ್ದರು ಎಂಬುದಕ್ಕೆ ಇದು ಒಂದು ಉದಾಹರಣೆ. ಅವರೊಬ್ಬರೇ ದಕ್ಷಿಣಕ್ಕೆ ತೆರಳುವುದರಿಂದ ಭೂಮಿಯ ಸಮತೋಲನ ಮತ್ತೆ ಸ್ಥಾಪನೆಯಾಗುತ್ತದೆ ಎಂದು ದೇವರುಗಳೆಲ್ಲರೂ ನಂಬಿದರು. ಅಗಸ್ತ್ಯ ಮಹರ್ಷಿಗಳು ಶಿವನ ಆದೇಶವನ್ನು ಸಂತೋಷದಿಂದ ಒಪ್ಪಿಕೊಂಡರು. ಆದರೆ ಅವರಿಗೆ ಒಂದು ಆಸೆ ಇತ್ತು. ಪಾರ್ವತಿ ಮತ್ತು ಪರಮೇಶ್ವರರ ದಿವ್ಯ ವಿವಾಹವನ್ನು ತಾವು ಸಹ ನೋಡಬೇಕು ಎಂಬ ಆಶೆಯನ್ನು ಅವರು ವ್ಯಕ್ತಪಡಿಸಿದರು. ಅದಕ್ಕೆ ಭಗವಾನ್ ಶಿವನು ಅವರಿಗೆ ಒಂದು ವರವನ್ನು ನೀಡಿದರು. ನೀವು ಎಲ್ಲೆಲ್ಲಿ ನಿಂತು ನಮ್ಮ ವಿವಾಹವನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತೀರೋ ಅಲ್ಲಿಯೇ ನಿಂತು ನೀವು ಕಾಶಿಯಲ್ಲಿ ನಡೆಯುವ ವಿವಾಹ ಮಹೋತ್ಸವವನ್ನು ನೇರವಾಗಿ ನೋಡುತ್ತಿರುವಂತೆ ಅನುಭವಿಸಬಹುದು ಎಂದು ಆಶೀರ್ವದಿಸಿದರು. ಈ ಆಶೀರ್ವಾದವನ್ನು ಪಡೆದುಕೊಂಡ ಅಗಸ್ತ್ಯ ಮಹರ್ಷಿಗಳು ದಕ್ಷಿಣ ದಿಕ್ಕಿನತ್ತ ಪ್ರಯಾಣವನ್ನು ಆರಂಭಿಸಿದರು. ಅವರ ದಕ್ಷಿಣ ಗಮನದಿಂದ ಭೂಮಿಯ ಸಮತೋಲನವು ಮತ್ತೆ ಸ್ಥಾಪಿತವಾಯಿತು. ಸ್ಥಳೀಯ ಪರಂಪರೆಯ ಪ್ರಕಾರ ಅಗಸ್ತ್ಯ ಮಹರ್ಷಿಗಳು ಕಳಸದಲ್ಲಿ ಬಂದು ತಂಗಿದರು ಮತ್ತು ಅಲ್ಲಿಂದಲೇ ಪಾರ್ವತಿ ಹಾಗೂ ಪರಮೇಶ್ವರರ ವಿವಾಹವನ್ನು ದರ್ಶನ ಮಾಡಿದರು ಎಂದು ಹೇಳಲಾಗುತ್ತದೆ. ಆ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಇದ್ದ ಕಳಶದಿಂದ, ಪವಿತ್ರ ಪಾತ್ರೆಯಿಂದ ಒಂದು ಶಿವಲಿಂಗವು ಪ್ರತ್ಯಕ್ಷವಾಯಿತು. ನಂತರ ಅಗಸ್ತ್ಯ ಮಹರ್ಷಿಗಳು ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿ ಆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರು. ಇಂದಿಗೆ ಆ ದೇವಾಲಯವೇ ಕಳಸೇಶ್ವರ ದೇವಾಲಯ ಎಂದು ಪ್ರಸಿದ್ಧವಾಗಿದೆ. ದೇವಾಲಯದಲ್ಲಿರುವ ಶಿವಲಿಂಗವು ಒಂದು ಸುಂದರವಾದ ಬೆಳ್ಳಿಯ ಮಂಟಪದಲ್ಲಿ ಪ್ರತಿಷ್ಠಿತವಾಗಿದೆ. ಈ ದೇವಾಲಯದಲ್ಲಿರುವ ದೇವಿಯನ್ನು ಸರ್ವಾಂಗ ಸುಂದರಿ ಎಂದು ಕರೆಯುತ್ತಾರೆ. ಇದೇ ಪೌರಾಣಿಕ ಕಥೆಯೊಂದಿಗೆ ಕಳಸ ಪ್ರದೇಶವು ಮಹತ್ವವನ್ನು ಪಡೆದಿದೆ ಮತ್ತು ಇಂದಿಗೂ ಈ ಪವಿತ್ರ ಭೂಮಿ ಭಕ್ತರಿಗಾಗಿ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಕಳಸೇಶ್ವರ ಸ್ವಾಮಿ ದೇವಾಲಯ ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತದೆ. ಬೆಂಗಳೂರಿನಿಂದ ಕಳಸ ಸುಮಾರು 300 ಕಿಲೋಮೀಟರ್ ದೂರವಿದೆ. ಈ ಕ್ಷೇತ್ರದಲ್ಲಿ ಗಿರಿಜಾ ಕಲ್ಯಾಣ, ಕಳಸ ಜಾತ್ರೆ, ಮಹಾಶಿವರಾತ್ರಿ, ಪ್ರದೋಷ ಪೂಜೆ ಹೀಗೆ ಅನೇಕ ಹಬ್ಬಗಳು ಇಲ್ಲಿ ಆಚರಿಸಲಾಗುತ್ತದೆ. चन्द्रशेखरा गङ्गाधरा सुमनोहरा शङ्करा चन्द्रशेखरा गङ्गाधरा सुमनोहरा पाहि मां परमेश्वरा मृत्युञ्जय विश्वेश्वरा पाहि मां परमेश्वरा मृत्युञ्जय विश्वेश्वरा शङ्करा चन्द्रशेखरा गङ्गाधरा सुमनोहरा पाहि मां परमेश्वरा मृत्युञ्जय विश्वेश्वरा सुन्दरा नीलकण्ठ भालनेत्र भस्मभूषित सुन्दरा पाहि मां करुणाकरा गिरिजेश ओंकारेश्वरा पाहि मां करुणाकरा गिरिजेश ओंकारेश्वरा
परमेश्वरा नीलकण्ठ भालनेत्र भस्मभूषित सुन्दरा नीलकण्ठ भालनेत्र भस्मभूषित सुन्दरा पाहि मां करुणाकर गिरिजेश ओंकारेश्वरा शङ्करा चन्द्रशेखरा गङ्गाधरा सुमनोहरा पाहि मां परमेश्वरा मृत्युञ्जय विश्वेश्वरा विश्वनाथ महेश्वरा ताण्डव प्रिय जय नटेश विश्वनाथ महेश्वरा पाहि माम् अभयङ्करा व्याघ्र चर्माम्बरधरा पाहि माम् अभयङ्करा व्याघ्र चर्माम्बरधरा ताण्डव प्रिय जय नटेश विश्वनाथ महेश्वरा ताण्डव प्रिय जय नटेश विश्वनाथ महेश्वरा पाहि माम् अभयङ्करा व्याघ्र चर्माम्बरधरा शङ्करा चन्द्रशेखरा गङ्गाधरा सुमनोहरा पाहि मां परमेश्वरा मृत्युञ्जय विश्वेश्वरा पाहि मां परमेश्वरा मृत्युञ्जय विश्वेश्वरा मृत्युञ्जय विश्वेश्वरा मृत्युञ्जय विश्वेश्वरा ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕಳಸ ಕ್ಷೇತ್ರದಲ್ಲಿ ಇದ್ದೀವಿ. ಇಲ್ಲಿ ಕಳಸೀಶ್ವರ ಸ್ವಾಮಿ ದೇವಾಲಯವೂ ಇದೆ.